ದಿವಂಗತ ಶಿವರಾಮ್ ನಾಯಕ್ ಅವರ ಕುಲದ ನೆಲೆಯನ್ನು ವಂಶಾವಳಿಯ ಮೂಲಕ ಗುರುತಿಸುವಂತಾದರೆ ಇಂಥ ದತ್ತಿ ಕಾರ್ಯಕ್ರಮಗಳು ಸಾರ್ಥಕವಾಗುತ್ತದೆ ಎಂದು ಹಿರಿಯ ಸಾಹಿತಿ ಪುಟ್ಟು ಕುಲಕರ್ಣಿ ಹೇಳಿದ್ದಾರೆ. ಇತ್ತೀಚೆಗೆ ಕುಮಟಾ ಪಟ್ಟಣದ ವಿವೇಕನಗರದ ಶಿವರಾಮ್ ಕಾಂಪ್ಲೆಕ್ಸ್ನಲ್ಲಿ ನಡೆದ ದಿವಂಗತ ಶಿವರಾಮ್ ನಾಯಕ್ ಅವರ ದತ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮ ಬೇರುಗಳನ್ನು ಹುಡುಕಿ ಮೂಲ ನೆಲಗಟ್ಟನ್ನು ಅರಿತುಕೊಂಡಾಗ ನಮ್ಮ ಕುಟುಂಬದಲ್ಲಾದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಬದಲಾವಣೆಗಳನ್ನು ಗಮನಿಸಲು ಸಾಧ್ಯ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ನಿವೃತ್ತ ಶಿರಸ್ತೆದಾರ್ ವಿವೇಕಾನಂದ ಭಟ್ ಮಾತನಾಡಿ, ಕುಮಟಾ ತಾಲೂಕಿನಲ್ಲಿರುವ ಏಕೈಕ ದತ್ತಿ ಕಾರ್ಯಕ್ರಮ ಇದಾಗಿದ್ದು, ದಿವಂಗತ ಶಿವರಾಮ್ ನಾಯಕ್ ಅವರು ನನ್ನ ತಂದೆಯ ಆಪ್ತ ಗೆಳೆಯರಾಗಿದ್ದು ಶಿಸ್ತಿನ ಜೀವನಕ್ಕೆ ಹೆಸರಾಗಿದ್ದರು ಎಂದರು. ಹಿರಿಯ ಸಾಹಿತಿ ರೋಹಿದಾಸ್ ನಾಯಕ್ ಮಾತನಾಡಿ, ನನ್ನ ತಂದೆಯವರ ಆದರ್ಶ ಗುಣಗಳೇ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ. ಬಾಲ್ಯದಲ್ಲಿ ತಂದೆ ತಾಯಿಗಳು ನೀಡಿದ ಬದುಕಿನ ಶಿಕ್ಷಣ, ಪ್ರಾಮಾಣಿಕ, ಸ್ವಾರ್ಥರಹಿತ, ಸಮಾಜ ಉಪಯೋಗಿ ಕಾರ್ಯಗಳೇ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗಿದೆ ಎಂದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ಎಂ ನಾಯ್ಕ್, ನಿವೃತ್ತ ಉಪನ್ಯಾಸಕ ಡಿ ಭಟ್, ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ PR ನಾಯ್ಕ್ ಸಂದರ್ಭ ಉಚಿತವಾಗಿ ಮಾತನಾಡಿದರು. ಪ್ರಾರಂಭದಲ್ಲಿ ಕಸಾಪ ಅಧ್ಯಕ್ಷ ಪ್ರೊಫೆಸರ್ ಪ್ರಮೋದ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಕುಮಾರಿ ದೈವಿಕ್ ಪ್ರಾರ್ಥಿಸಿದರು. ಶಿಕ್ಷಕಿ ಶೈಲಾ ಗುನುಗಿ ವಂದಿಸಿದರು. ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ PM ಮುಕ್ರಿ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕರಾದ MR ನಾಯ್ಕ್, TG ಭಟ್ ಹಾಸಣಗಿ, ಕಲಾವಿದ ಮೋಹನ್ ನಾಯ್ಕ್, ಪತ್ರಕರ್ತ MG ನಾಯ್ಕ್, ಪರಿಷತ್ತಿನ ಪದಾಧಿಕಾರಿಗಳಾದ ಸಂಧ್ಯಾ ಭಟ್, ಲಕ್ಷ್ಮೀ ನಾಯ್ಕ್, ಅರವಿಂದ್ ನಾಯ್ಕ್, ಸೂರ್ಯಕಾಂತ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು.